ಹಾಂ, ಇದು ಎರೆಹುಳು ಗೊಬ್ಬರ. ನಾವು ಎರೆಹುಳು ತೊಟ್ಟಿ ಮಾಡಿದ್ವಿ. ಇದು ಗೋ ಇದು ಇದು ಏನಂದರೆ ಸಗಣಿ ಮತ್ತು ಗೋವಿಂದ ಮೂತ್ರ, ಎರೆಜೊಳೆ ಇದಕ್ಕೆಲ್ಲ ವೇಸ್ಟೇಜ್ ಕಸ ತೆಗೆದೆಲ್ಲ ಇಲ್ಲಿ ಡಂಪ್ ಮಾಡಿ ನಾವು ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ವಿ. ಇಲ್ಲಿಂದ ಗೋವಿಂದ ಗಂಜಲಿಂದ ಇಲ್ಲಿಂದ ಪಾಸಾಗಿ ಇದರಲ್ಲಿ ಬರುತ್ತೆ. ಹೀಗೆ ಮುಂದೆ ಮಾಡಿದರೆ ನಾವು ಇದು ಗೋವಿಂದ ಇದು ಶೆಡ್ ಆಕಳಿಂದ ಮಾಡ್ಕೊಂಡು ಹಿಂಗೆ ಬರ್ರಿ ಸರ್. ಮುಂದೆ ಇಲ್ಲಿ ಜೀವಾಮೃತ ಮತ್ತು ನಾವು ಮಾಡ್ಕೊಂಡಿರೋದು ಗೋಕೃಪ ಅಮೃತ ಮತ್ತು ಜೀವಾಮೃತ, ಬಿಲ್ಪಿತ್ರೆ, ಪೊಟ್ಯಾಷಿಯಮ್ ನಾವೇ ರೆಡಿ ಮಾಡ್ಕೊತೀವಿ. ಇದು 200 ಲೀಟ್ರ್ ಬ್ಯಾರಲ್ಗೆ ಜೀವಾಮೃತ. ಇದು ಸ್ಮೆಲ್ ಬರುತ್ತೆ ಜೀವಾಮೃತ. ಇದು ನಾವು ಡ್ರಿಪ್ಪಿಗೆ ಡ್ರೆಂಚ್ ಕೊಡ್ತಾ ಇದ್ದೀವಿ. ಎವ್ರಿ ವೀಕ್ ಒಂದು ಟೈಮ್ ಕೊಡ್ತಾ ಇದ್ದೀವಿ ಸರ್. ಪ್ರತಿ ಒಂದು ವಾರ 200 ಲೀಟ್ರಿಗೆ ಡ್ರಿಪ್ಪಲ್ಲಿ ನಾವು ಜೀವಾಮೃತ ಕೊಡ್ತೀವಿ. ಅದೇ ರೀತಿಯಾಗಿ ಬಿಲ್ಪತ್ರೆ ಮತ್ತು ಬೆಲ್ಲ ಹಾಕಿ ಪೊಟ್ಯಾಷಿಯಮ್ ಇದು ಮತ್ತು ಇದು ಪೊಟ್ಯಾಷಿಯಮ್, ಬೆಲ್ಲ, ಗೋವಿಂದ ಗಂಜಲ ಮತ್ತು ಬಿಲ್ಪತ್ರೆ ಕೊಟ್ಟು ಇದು ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಮ್. ಇದನ್ನು ಸೇಮ್ ಹಾಗೆ ಎವ್ರಿ ವೀಕ್ 200 ಲೀಟರ್ ಥ್ರೂ ಡ್ರಿಪ್. ಓಕೆ ಬರ್ರಿ, ಈಗ ಲೈವಲ್ಲಿ ನೋಡ್ಬೋದು. ಇದು ದಸೀರ್ ವೆರೈಟಿ ಬಂದ್ಬಿಟ್ಟು ದಸೀರ್ ವಡೆ ಸರ್. ದಸೀರು ಗೋ ಆಧಾರಿತ ಕೃಷಿಯಲ್ಲಿ ಇದಕ್ಕೆ ಜೀವಾಮೃತ, ಗೋಕೃಪಾಮೃತ, ಎರೆಹುಳು ಗೊಬ್ಬರ ಹಾಕಿದ್ದೀವಿ. ಸೆಟ್ಟಿಂಗ್ ನೋಡ್ರಿ. ಮತ್ತು ಇದು ನಾವು ನಮ್ಮಲ್ಲಿ ಇರ್ತಕ್ಕಂಥ ಕಸವನ್ನು ಮಲ್ಚಿಂಗ್ ಮಾಡಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಕೆಲಸ ಏನಿದೆ ಅದೇ ಕಸವನ್ನು ಮಾರ್ಪಾಡು ಆಗುತ್ತೆ. ಇದು ದಸೀರ್ ಎಂಬ ವೆರೈಟಿ ನೋಡಿ ಯಾವ ಥರ ಸೆಟ್ಟಿಂಗ್ ಇದೆ. ಕಾಯಿ ಬನ್ನಿ ಸರ್. ಇದು ದಸೀರು ಮಲ್ಲಿಕ. ಮುಂದೆ ಬನ್ನಿ ಸರ್, ಇನ್ನೂ ವೆರೈಟಿ ಇದೆ. ಮಲ್ಚಿಂಗ್ ಹಾಕಿದ್ದೀವಿ ನೋಡಿ ಸರ್. ನೀರಿನ ಅಭಾವದಿಂದ ಬಿಸಿಲಿಗೆ ತಾಪವನ್ನು ತಡಲಿಕ್ಕೆ ತೆಂಗಿನ ಗಿಡಗಳನ್ನು ಮಲ್ಚಿಂಗ್ ಮಾಡಿದ್ದೀವಿ. ಕಾಯಿ ಇದು ಬೆನಿಸ, ಮಂಗನಪಲ್ಲಿ ಅಂತಾರಲ್ಲ ಇದು. ಇದನ್ನು ದಸೀರಿ. ಮತ್ತು ಇದು ಮಲ್ಲಿಕ ಈ ಕಡೆ ತೋರಿಸಿ. ಮತ್ತು ಮಲ್ಲಿಕದಲ್ಲಿ ಇದು ಬಿಗ್ ಸೈಜ್. ಇದು ಥೈಲ್ಯಾಂಡ್ ಮಲ್ಲಿಕ ಅಂತಾರೆ ಇದೆ ಸರ್. ಥೈಲ್ಯಾಂಡ್ ಮಲ್ಲಿಕ ನೋಡಿ, ಥೈಲ್ಯಾಂಡ್ ಮಲ್ಲಿಕ. ಇದು ಕೇಸರಿ. ಇದು ಅದ್ಭುತವಾಗಿ ಅಮೃತದ್ದಂಗೆ ಇದು ಒಂದು ಹಣ್ಣು ಸರಿ. ಇದು ಶ್ರೀ ಹರಿದ್ವಾರ ಫಾರ್ಮ್ ಹೌಸ್ ವಿಲೇಜ್ ಮಂಡಲ್ಗೇರ ಆ್ಯಂಡ್ ಆಪಲ್ ದಿನ್ನೆ ಸರ್. ಕೇಸರಿ ಶ್ರೀ ಹರಿದ್ವಾರ್ ಫಾರ್ಮ್ ಹೌಸ್ ಆ್ಯಂಡ್ ವಿಲೇಜ್ ಮಂಡಲ್ಗೇರ ಆ್ಯಂಡ್ ಆಪಲ್ ದಿನ್ನೆ ಸರ್. ಇದು ಹಿಮಾಯಿತ್ ಅಂತ. ಈ ವರ್ಷ ಭಾಳ ಬಂದಿಲ್ಲ, ಒಂದು 100 ಕೆ ಸಿಗ್ಬೋದು ಅಷ್ಟೇ. ಎಕ್ಸಲೆಂಟ್ ಹಿಮಾಯಿತಿ.